ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದ ಬಹು ಬೇಡಿಕೆ ನಟರಾಗಿದ್ದ ಅಜಯ್ ರಾವ್ ಅಂದ್ರೆ ಇಂದಿಗೂ ಸಿನಿ ಪ್ರಿಯರಿಗೆ ಅಚ್ಚುಮೆಚ್ಚು. ಎಕ್ಸ್ಕ್ಯೂಸ್ ಮೀ ಚಿತ್ರದ ಬಹುದೊಡ್ಡ ಯಶಸ್ಸಿನ ಬಳಿಕ ತಾಜ್ ಮಹಲ್, ಪ್ರೇಮ್ ಕಹಾನಿ, ಕೃಷ್ಣ ಲವ್ ಸ್ಟೋರಿ, ಕೃಷ್ಣ ರುಕ್ಕು, ಕೃಷ್ಣ ಲೀಲಾ ಸೇರಿದಂತೆ ಜನರಿಗೆ ತಲುಪುವ ಸಿನಿಮಾಗಳನ್ನೇ ಮಾಡುತ್ತಿದ್ದ ಅಜಯ್ ರಾವ್ ಈಗ ಸಿನಿ ಪಯಣದಲ್ಲಿ ಅನೇಕ ಕಷ್ಟಗಳನ್ನ ಎದುರಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಜನಪ್ರಿಯತೆ ಪಡೆದರೂ ಕೂಡ ಈಗಲೂ ಅವರು ಕೋಟಿಗಟ್ಟಲೆ ಸಾಲ ಮಾಡಿದ್ದಾರೆ. ಈ ಬಗ್ಗೆ ಸ್ವತಃ ಅಜಯ್ ರಾವ್ ಮಾತನಾಡಿದ್ದಾರೆ. ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಅವರು, ನಾನು ಯಾವುದೇ ಮುಜುಗರ ಇಲ್ಲದೆ ಹೇಳ್ತೀನಿ, ಈಗ ನನಗೆ ಕೋಟಿಗಟ್ಟಲೆ ಸಾಲ ಇದೆ, ಆದ್ರೆ ನನಗೆ ಖುಷಿ ಇದೆ. ನಾನು ಕೋಟಿ ಸಾಲ ಪಡೆಯಲು ಅರ್ಹನಾಗಿದ್ದೀನಿ ಅನ್ನೋ ಖುಷಿ ಇದೆ. ಬೆಂಗಳೂರಿಗೆ ಬಂದಾಗ ನನ್ನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ನಮ್ಮ ಅಣ್ಣ ₹100 ಕೊಟ್ರೆ ಅವತ್ತಿನ ದಿನದ ಜೀವನ ನಡೀತಾ ಇತ್ತು. ಒಂದ್ ಕಾಲದಲ್ಲಿ ನಾನು ಪ್ರತಿದಿನ ಮೆಜೆಸ್ಟಿಕ್ ನಿಂದ ಬಸವೇಶ್ವರ ನಗರಕ್ಕೆ ನಡ್ಕೊಂಡು ಹೋಗ್ತಿದ್ದೆ, ಯಾಕಂದ್ರೆ ನನ್ನ ಜೇಬಲ್ ಹಣ ಇರ್ತಾ ಇರ್ಲಿಲ್ಲ ಎಂದ್ರು. ಪ್ರತಿದಿನ ರಾತ್ರಿ ಮೆಜೆಸ್ಟಿಕ್ ನಿಂದ ಬಸವೇಶ್ವರ ನಗರಕ್ಕೆ ಡ್ಯಾನ್ಸ್ ಮಾಡ್ಕೊಂಡು ಪಲ್ಟಿ ಹೊಡೆಯುತ್ತಾ ಸಿನಿಮಾಗೆ ಏನ್ ಬೇಕು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ನಡ್ಕೊಂಡು ಹೋಗ್ತಿದ್ದೆ. 1 ವರ್ಷ ಹೀಗೆ ಕಳೆದಿದ್ದೀನಿ. ಆ ರೀತಿ ಇದ್ದ ವ್ಯಕ್ತಿ ಇಂದು ನನ್ನದೇ ಸ್ವಂತ ಪ್ರೊಡಕ್ಷನ್ ನಲ್ಲಿ ನೂರಾರು ಜನರಿಗೆ ಕೆಲಸ ಕೊಟ್ಟು ಕೋಟಿಗಟ್ಟಲೆ ಸಾಲ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದು ದೊಡ್ಡ ಸಾಧನೆ ಅಲ್ವಾ ಅಂತ ಅಜಯ್ ರಾವ್ ತಮ್ಮ ಆರಂಭದ ದಿನಕ್ಕೂ ಈಗಿರುವ ಬದುಕಿಗೂ ಇರೋ ವ್ಯತ್ಯಾಸದ ಬಗ್ಗೆ ಮಾತನಾಡಿದ್ದಾರೆ. ಸ್ವಲ್ಪ ಸಮಯ ಕಳೆದ ಮೇಲೆ ಕೃಷ್ಣ ಲೀಲಾ ಕಥೆ ಚೆನ್ನಾಗಿತ್ತು ಅಂತ ನನಗೆ ಗೊತ್ತಿತ್ತು. ಇದನ್ನ ಮಾಡಿದ್ರೆ ಮತ್ತೆ ನನ್ನನ್ನ ಜನ ಸ್ವೀಕರಿಸ್ತಾರೆ ಅಂತ ಗೊತ್ತಿತ್ತು. ಈ ಸಮಯದಲ್ಲಿ ಯಾರು ಪ್ರೊಡಕ್ಷನ್ ಮಾಡ್ತಾರೋ ಅಂದಾಗ ಕೊನೆಗೆ ನಾನೇ ಮಾಡೋ ನಿರ್ಧಾರ ಮಾಡಿದೆ. ಯಾರು ನನ್ನನ್ನ ನಂಬದೇ ಇದ್ದಾಗ ನಾನೇ ನನ್ನನ್ನ ನಂಬದೆ ಅಂತ ಹೇಳಿದ್ರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.